ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಏನುಂಟು, ನಾರ್ಮಲ್ ಮೇಕಪ್ ನಿಮಗೆ ಹೊರಡ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರದ್ದು ಕೂಡ ವಿಡಿಯೋ ಕೇಳಿದ್ರು ತುಂಬ ಜನ. ಸೊ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ನಾನು ಸ್ಕಿನ್ ಕೇರನ್ನು ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಲಾಸ್ಟ್ ವಿಡಿಯೋ ಯಾರು ನೋಡಿ ಬಂದಿಲ್ಲ, ಪ್ಲೀಸ್ ಚೆಕ್ ಮಾಡಿ ಬನ್ನಿ. ಸೊ ನಂದು ಫೇಸ್ ವಾಶ್ ಆಗಿದೆ. ಈಗ ನಾನು ಮಾಯಿಶ್ಚರೈಸರಿಂದ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಇದು ಮಾಡ್ಬೋದು, ನೀವು ರೆಡಿ ಆಗಲಿಕ್ಕೆ ಹೊರಡುವ ಟೈಮಲ್ಲಿ ನಿಮಗೆ ಒಂದು ವೇಳೆ ಟೈಮ್ ಇಲ್ಲ, ಈ ಥರ ಕ್ಲಿನ್ಸರ್ಸ್ಗಳು ಸಿಗತ್ತೆ. ಬೆಸ್ಟ್ ಯೂಸ್ ಮಾಡಿದರೆ ಕ್ಲಿನ್ಸರ್ಸ್ಗಳು ಮೆನಿ ಬ್ರ್ಯಾಂಡ್ಸಲ್ಲಿ ಸಿಗತ್ತೆ. ಕ್ಲಿನ್ಸರ್ ಫಸ್ಟ್ ಯೂಸ್ ಮಾಡಿ, ಅದರ ನಂತರ ಫೇಸ್ ವಾಶ್ ಯೂಸ್ ಮಾಡಿ, ಅಥವಾ ಫೇಸ್ ವಾಶ್ ಯೂಸ್ ಮಾಡಿ ಕ್ಲಿನ್ಸರ್ ಯೂಸ್ ಮಾಡಿ, ಅದರ ನಂತರ ಮಾಯಿಶ್ಚರೈಸರ್, ಎನಿ ಮಾಯಿಶ್ಚರೈಸರ್ ಯೂಸ್ ಮಾಡಿ ಒಳ್ಳೆ ಬ್ರ್ಯಾಂಡಲ್ಲಿ. ನಾನೀಗ ಸೆಟಫಿಲ್ ತೊಗೊಂಡಿದ್ದೀನಿ. ನೀವು ಯಾವುದು ತೊಗೊಳ್ಬೋದು. ಆ್ಯಕ್ಚುಲಿ ಇದರಲ್ಲಿ ಮುಗ್ದಿದೆ ಆಗ್ಬೋದಾ? ಸೊ ನಾನು ಮಾಯಿಶ್ಚರೈಸರ್ ಎಷ್ಟು ತೊಗೊಂಡಿದ್ದೀನಿ ನೋಡಿ. ತುಂಬಾ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಮಾಯಿಶ್ಚರೈಸರಲ್ಲಿ ಪಿಟ್ಟಸಿ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದರೆ ನಿಮಗೆ ಬೇಸ್ ಕೂತ್ಕೊಳ್ಬೇಕು ಅಂದರೆ ಸ್ಕಿನ್ ಹೈಡ್ರೇಟ್ ಆಗಲೇಬೇಕು. ಸೊ ಫಸ್ಟ್ ಬಂದು ನಾನೀಗ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ದೀನಿ. ದಟ್ ಮೀನ್ಸ್ ನಾನು ಕ್ಲಿನ್ಸರ್ ಯೂಸ್ ಮಾಡಿ, ಅದರ ನಂತರ ಸ್ಕಿನ್ ಕೇರ್ ಮಾಡಿ, ಅದರ ನಂತರ ಈಗ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ವಿಯರ್ಡ್ ಆಗಿದೆ, ತುಂಬ ಬಿಸಿಲುಂಟು, ಸ್ಕಿನ್ ಒಳ್ಳೇದಿಲ್ಲ ಅಂದರೆ ಐಸಿಂಗ್ ಕೂಡ ಮಾಡಿ ಅದರ ನಂತರ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾನು ಅಮೌಂಟ್ ಆಫ್ ಮಾಯಿಶ್ಚರೈಸರ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಾನೀಗ ಸೆಟಫಿಲ್ ತೊಗೊಂಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀವು ಸ್ಕಿನ್ ಕೇರ್ ಮಾಡಿ ಅದನ್ನೇ ಮಾಯಿಶ್ಚರೈಸರ್ ಕೂಡ ಯೂಸ್ ಮಾಡ್ಬೋದು. ನಾನು ಬೇರೆ ಬೇರೆ ಥರದ್ದು ಮಾಯಿಶ್ಚರೈಸರ್ಸ್ಗಳನ್ನು ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಪ್ರೈಮರ್. ಮಾಯಿಶ್ಚರೈಸರಿಗಿಂತ ಮಾಯಿಶ್ಚರೈಸರ್ ಹಾಕಿದ ನಂತರ 4 minutes to 3 minutes ಆದರೂ ಅದಕ್ಕೆ ಗ್ಯಾಪ್ ಕೊಡಬೇಕು ಅಗ್ಯಾನ್. ಅದರ ನಂತರ ಪ್ರೈಮರ್ ಎನಿ ಬ್ರ್ಯಾಂಡ್ಸ್ ಯೂಸ್ ಮಾಡಿ. ನಾನು ಎನಿ ಬ್ರ್ಯಾಂಡ್ಸಿನ ಮೇಲೆ ಹೋಗಲ್ಲ. ಈಗ ನಾನು ಇಲ್ಲಿ ಯೂಸ್ ಮಾಡಿದ್ದು ಸೆಟಫಿಲ್. ನಾನು ನಾರ್ಮಲಿ ಯೂಸ್ ಮಾಡೋದು ನೈಕಾದವ್ರದ್ದು. ಬಿಕಾಸ್ ನಾನು ಆಯಿಲಿ ಸ್ಕಿನ್, ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಯಿಲಿ ಸ್ಕಿನ್ನಿನವರು ಜೆಲ್ ಬೇಸ್ಡ್ ಯೂಸ್ ಮಾಡಬೇಕು. ಸೊ ಜೆಲ್ ಬೇಸ್ಡ್ ಅಂತ ಹೇಳಿದರೆ ಈ ಥರ ಇರುತ್ತೆ. ಕ್ರೀಮ್ ಬೇಸ್ಡ್ ಮತ್ತು ಜೆಲ್ ಬೇಸಿಗೆ ತುಂಬಾ ಡಿಫ್ರೆಂಟ್ ಇರುತ್ತೆ. ಆಯಿಲಿ ಸ್ಕಿನ್ನಿನವರಿಗೆ ಜೆಲ್ ಬೇಸ್ಡ್ ಪ್ರೈಮರ್ ತುಂಬ ಇಂಪಾರ್ಟೆಂಟ್. ಪ್ರೈಮರ್ ಯೂಸ್ ಮಾಡದಿದ್ರೆ ಒಂದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಇನ್ನೊಂದು ಬೇಸ್ ಕೂತ್ಕೊಳ್ಳಿಕ್ಕೂ ಕೂಡ ಕೇಳಲ್ಲ. ಹೆವಿ ಪ್ರೈಮರ್ ಕೂಡ ಬೇಡ, ಮೈಲ್ಡ್ ಆಗಿ ಸಾಕಾಗತ್ತೆ. ನಾನು ಉಜ್ತಾ ಇಲ್ಲ, ನೋಡ್ಬೋದು ನೀವು. ನಾನು ಜಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಸಾಕಾಗತ್ತೆ. ಇದಕ್ಕೆ ಕೂಡ 2 to 3 minutes ಬ್ರೇಕ್ ಕೊಡೋಣ. ನೆಕ್ಸ್ಟ್ ಬಂದು ನಾನು ಕಲರ್ ಕರೆಕ್ಷನನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಆರೆಂಜ್ ಯೂಸ್ ಮಾಡ್ತಾ ಇದ್ದೀನಿ. ಕಲರ್ ಥಿಯರಿ ಹೇಳಲಿಕ್ಕೆ ಹೋಗಿದರೆ ನಿಮಗೆ ಕಷ್ಟ ಆಗುತ್ತೆ. ಸೊ ನಾವು ಕಲಿಯುವಾಗ ಕಲರ್ ಥಿಯರಿಯೇ ಕಲಿತು ನಿಮಗೆಲ್ಲ ಮಾಡೋದು. ಬಟ್ ನಿಮಗೆ ಬೇಸಿಕ್ ನೀಡ್ ಆರೆಂಜ್ ಅಂತ ಹೇಳಿದರೆ ಎಲ್ಲೆಲ್ಲಿ ಕಪ್ಪು ಕಲೆಗಳು ಉಂಟು ಅದನ್ನು ಹೈಡ್ ಮಾಡಲಿಕ್ಕೆ. ಸೊ ನಾನೀಗ ನಿಮಗೋಸ್ಕರ ಕಡಿಮೆದೇ ತೋರಿಸ್ತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರೈಮರ್. ಬಂದು ನಿಮಗೆ ನೈಕಾ ಕೂಡ ಒಳ್ಳೆಯದುಂಟು, ಚೀಪ್ ಆ್ಯಂಡ್ ಬೆಸ್ಟಲ್ಲಿ, ಜೆಲ್ ಬೇಸ್ಡ್. ಇದು ಆರೆಂಜ್ ಸ್ವಿಸ್ ಬ್ಯೂಟಿ ಅವ್ರದ್ದು, ನೋಡ್ಬೋದು ನೀವು. ಹಾಗೆ ಫಾರೆವರ್ 52 ತುಂಬ ಬ್ರ್ಯಾಂಡ್ಸಲ್ಲಿ ಬರುತ್ತೆ. ಮೆಬಲಿನ್ ಅವ್ರದ್ದು ಕೂಡ ಒಳ್ಳೆಯದುಂಟು. ಆ್ಯಕ್ಚುಲಿ ನಮಗೆ ಇದು ಮಂಕಿ ಫೇಸ್ ಏನುಂಟು, ಇದು ಏನುಂಟು ನಮ್ಮದು, ಅದೇ ಬ್ಲ್ಯಾಕ್ ಆಗೋದು ಜಾಸ್ತಿ, ಟ್ಯಾನಿಂಗ್ ಆಗೋದು ಜಾಸ್ತಿ. ನೀವು ನನ್ನ ಪಿಂಪಲ್ಸ್ ಕೂಡ ನೋಡ್ಬೋದು. ಇದು ಬರುತ್ತೆ ಪೀರಿಯಡ್ಸ್ ಟೈಮ್ಸಲ್ಲಿ ಎಲ್ಲ ಲೇಡೀಸ್ಗಳಿಗೂ ಕೂಡ ಬರುತ್ತೆ ಈ ಥರ. ಈ ಥರ ದಪ್ಪ ಇರುವ ಬ್ರಷನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಈ ಥರ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ಬೋದು. ಬ್ಯೂಟಿ ಬ್ಲೆಂಡರ್ಗಳಿಗೂ ಕೂಡ ಸ್ವಲ್ಪ ಜನ ಹೇಗೆ ತಂದಿದ್ದೀರಾ ಶಾಪಿಂದ ಹಾಗೆಯೇ ಯೂಸ್ ಮಾಡ್ತೀರಾ. ಬ್ಯೂಟಿ ಬ್ಲೆಂಡರನ್ನು ಸರಿಯಾದ ರನ್ನಿಂಗ್ ವಾಟರ್ ಅಂದರೆ ಟ್ಯಾಪಲ್ಲಿ ಫುಲ್ ನೀರು ಹೋಗುವ ಹಾಗೆ ಹೋಗಿ ಫುಲ್ ಹಿಂಡಿ ತೆಗೆದು, ಫುಲ್ ಅಂದರೆ ನೋಡ್ಬೋದು ನೀವು, ಈ ಥರ ನೀರು ಕೂಡ ಬೀಳ್ತಾ ಇಲ್ಲ ನೋಡಿ, ಅಷ್ಟು ಹಿಂಡಿ ಅದರ ನಂತರ ಯೂಸ್ ಮಾಡಬೇಕು. ಸೊ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದಾದರೆ ನಾನು ಯೂಸ್ ಮಾಡೋದು ಕಡಿಮೆ ಬ್ಯೂಟಿ ಬ್ಲೆಂಡರ್ಸ್.
ಆದರೆ ನಿಮಗೆ ಈಸಿ ಮೆಥಡಲ್ಲಿ ಹೇಳಿದರೆ ಈ ಥರ ರಬ್ಬ ಹೀಗೆ ಉಜ್ಜಲಿಕ್ಕೆ ಇಲ್ಲ, ಈ ಥರ ಇಷ್ಟೇ, ಈ ಥರ ಅದನ್ನು ಬ್ಲೆಂಡ್ ಮಾಡಲಿಕ್ಕೆ. ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಯಾವ ಬ್ರ್ಯಾಂಡಲ್ಲಿ ಆರೆಂಜ್ ಕರೆಕ್ಟರ್ ಸಿಗ್ತದೆ ಅದು ತಗೊಳ್ಳಿ. ನಿಮಗೆ ತುಂಬ ಯೂಸ್ ಆಗೋದಿದ್ರೆ ನಾನಿದು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಬ್ರ್ಯಾಂಡಿಂದ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಬ್ಲೆಂಡಿಂಗ್ ಕೂಡ ಅಷ್ಟೇ ಒತ್ತಿ ಮಾಡದಿದ್ರೆ ಆಯಿತು. ಅದಕ್ಕೆ ನೀವು ಹಾಕಿದ್ದ ಪ್ರಾಡಕ್ಟ್ ನಿಮ್ಮ ಬ್ರಷ್ ಅಥವಾ ಬ್ಯೂಟಿ ಬ್ಲೆಂಡರಿಗೆ ಬಂದರೆ ವೇಸ್ಟ್. ನೆಕ್ಸ್ಟ್ ಬಂದು ನಾವು ಯೂಸ್ ಮಾಡ್ತಾ ಇರೋದು ಕನ್ಸೀಲರ್. ಆರೆಂಜನ್ನು ಕಟ್ ಆಫ್ ಮಾಡಲಿಕ್ಕೆ. ಅದು ನಿಮಗೆ ಕಲರ್ ಥಿಯರಿಗೆ ಅಷ್ಟು ಹೋಗಬೇಡಿ ನೀವು, ನಿಮಗೆ ವರ್ಕ್ ಯೂಸ್ ಇಲ್ಲ ಅಲ್ಲ, ಸೊ ನಾನು ಮೇಲೆ ಹೇಳ್ತಾ ಇದ್ದೀನಿ. ಸೊ ಆರೆಂಜ್ ಕಲರ್ ಕರೆಕ್ಷನನ್ನು ಯೂಸ್ ಮಾಡಿ ಅದರ ನಂತರ ನಾನೀಗ ಈ ಥರ ಕನ್ಸೀಲರ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಬೇರೆ ಬೇರೆ ಬ್ರ್ಯಾಂಡಲ್ಲಿ ಬರ್ತದೆ, ನಾನು ಮೆಬ್ಲಿನ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಕನ್ಸೀಲರ್ ಯಾವತ್ತೂ ಕೂಡ ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು 2 ಸ್ಕಿನ್ ಟೋನ್ ಆದರೂ ಬ್ಲ್ಯಾಕರ್ ಇರಬೇಕು, ಅಂದರೆ ಸ್ವಲ್ಪ ಕಪ್ಪು ಕಲರ್ ಹೇಳ್ತೀವಲ್ಲ, ಡಾರ್ಕರ್ ಇರಬೇಕು. ಎಲ್ಲಿ ಎಲ್ಲ ಅದನ್ನು ಯೂಸ್ ಮಾಡಿದ್ದೀರಾ ಅಲ್ಲಿ ಯೂಸ್ ಮಾಡಿ. ನಮ್ಮ ಭಾಷೆಯಲ್ಲಿ ಅಂದರೆ ಈ ಫೀಲ್ಡಲ್ಲಿ ಹೇಳಬೇಕಂದ್ರೆ ಕಟ್ ಆಫ್ ಮಾಡಲಿಕ್ಕೆ ಅಂತ ಹೇಳಿ, ಆರೆಂಜನ್ನು ಕಟ್ ಆಫ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡೋದು. ಸೊ ನಾನು ಫಸ್ಟ್ ಬಂದು ಹೇಳಿದ ಹಾಗೆ ಸ್ಕಿನ್ ಕೇರ್ ಮಾಡಿಕೊಂಡೆ. ಅದರ ನಂತರ ನೀವು ನೋಡಿದ್ರಿ ಮಾಯಿಶ್ಚರೈಸರ್, ಪ್ರೈಮರ್, ಆದ ನಂತರ ಕಲರ್ ಕರೆಕ್ಷನ್ ಯೂಸ್ ಮಾಡಿ ಈಗ ನಾನು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಬೇಕಾದರೆ ಇದನ್ನು ಯೂಸ್ ಮಾಡಿ ತೋರಿಸ್ತೀನಿ. ಇದು ತುಂಬ ಸಾಫ್ಟಾಗಿ ಬಿಟ್ಟಿದೆ ನೋಡಿ, ಯಾಕಂದರೆ ಇದು ವಾಶ್ ಮಾಡಿದ್ರಿಂದ. ಡ್ರೈಯಲ್ಲಿ ಯೂಸ್ ಮಾಡಿದರೆ ವೇಸ್ಟ್, ಅದು ಯೂಸ್ ಮಾಡಿ ಕೂಡ ಇಷ್ಟೇ ಸಾಕಾಗುತ್ತೆ. ಸ್ವಲ್ಪ ಟೈಮ್ ಬೇಕಾಗ್ತದೆ ಪ್ರಾಕ್ಟೀಸಿಗೆ ನಿಮಗೆ, ನಮಗೆ ಇದೇ ಕೆಲಸ ಆಗಿ ಅಭ್ಯಾಸ ಆಗಿದೆ ಅಷ್ಟೇ. ನೆಕ್ಸ್ಟ್ ಬಂದು ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಬ್ಲೆಂಡಿಂಗ್ ಈಸಿ ಅಂತ ಹೇಳಿದರೆ ಮೆಬಲಿನ್ ಅವ್ರದ್ದು. ನಾನು ಬಂದು ಈಗ 230 ಶೇಡ್ ಯೂಸ್ ಮಾಡ್ತಾ ಇರೋದು. ನೀವು ನೋಡಿ ನಿಮ್ಮ ಶೇಡಿದ್ದು ಫೌಂಡೇಶನ್ ತುಂಬ ಜನ ಕೇಳ್ತೀರಾ ಮೇಡಮ್ ಯಾವುದು ಫೌಂಡೇಶನ್ ಯೂಸ್ ಮಾಡಬೇಕು. ಫೌಂಡೇಶನ್ ಇಂಪಾರ್ಟೆಂಟ್ ಅಲ್ಲ, ಶೇಡ್ ಇಂಪಾರ್ಟೆಂಟ್. ಶೇಡ್ ನಾವು ನಿಮ್ಮನ್ನು ನೋಡೋದನ್ನು ಹೇಗೆ ಹೇಳೋದು, ಎಲ್ಲ ಬ್ರ್ಯಾಂಡ್ಸ್ಗಳು ಉಂಟಲ್ಲ ತಮ್ಮ ಶೇಡಿಗೆ ಬೇರೆ ಬೇರೆ ಹೆಸರು ಕೊಟ್ಟಿರ್ತಾರೆ. ಸೊ ನಮಗೆ ಗೊತ್ತಿರೋದಿಲ್ಲ ನೀವು ಯಾವ ಬ್ರ್ಯಾಂಡ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿ. ಮತ್ತೆ ನಾವು ಕೂಡ ಎಲ್ಲ ಬ್ರ್ಯಾಂಡಿನವ್ರದ್ದು 125 ಶೇಡ್ಸ್ಗಳನ್ನು ಬಯಾಟ್ ಹಾಕಿ ಇಟ್ಕೊಳ್ಳೋದಿಲ್ಲ ಅಲ್ಲ. ನಾನೀಗ ಯೂಸ್ ಮಾಡಿದ್ದು ಬಂದು ಮೆಬ್ಲಿನ್ ಅವ್ರದ್ದು ಫಿಟ್ ಮೀ. ನಾರ್ಮಲಿ ನಾನು ಬೇರೆ ಬೇರೆ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀನಿ, ಮ್ಯಾಕ್ ಯೂಸ್ ಮಾಡ್ತೀನಿ, ಫಾರೆವರ್ 52 ಯೂಸ್ ಮಾಡ್ತೀನಿ, ಹುಡಾ ಬ್ಯೂಟಿ ಯೂಸ್ ಮಾಡ್ತೀನಿ. ಸೊ ನಾನು ನಿಮಗೆ ಈಗ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗಬೇಕಲ್ಲ ಅಂತ ಹೇಳಿ ಒಂದು ಈ ಥರ ಕಡಿಮೆಯಲ್ಲಿ ತೋರಿಸ್ತಾ ಇರೋದು. ನನಗೆ ಐಡಿಯಾ ಇಲ್ಲ ಈಗ ಎಷ್ಟಾಗಿದೆ ಇದಕ್ಕೆ ಅಂತ ಹೇಳಿ. ಒಂದು 600ಅಲ್ಲಿ ಸಿಗ್ಬಹುದು ಅಂತ ಅಂದ್ಕೊಳ್ತೀನಿ ನಾನು, ಸರಿಯಾಗಿ ಗೊತ್ತಿಲ್ಲ, ಆಗ್ಬೋದಾ. ಸೊ ನಿಮಗೆ ಅಂದರೆ ಇದು ಡೈಲಿ ಯೂಸಿಗೆ, ವರ್ಕಿಗೆ ಅಂತ ಹೇಳಿದ್ರಲ್ಲ, ಸೊ ಇಷ್ಟು ಸಾಕಾಗುತ್ತೆ. ನೋಡ್ಬೋದು ಬ್ಯೂಟಿ ಬ್ಲೆಂಡರ್ ಬೇಕಾದ್ರೆ ನಾನು ತೋರಿಸ್ತೀನಿ. ಬ್ಯೂಟಿ ಬ್ಲೆಂಡರ್ ಅಲ್ಲಿ ಈ ತರ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದು ಇದು ಲೂಸ್ ಪೌಡರ್. ಕಾಂಪ್ಯಾಕ್ಟ್ ಅಲ್ಲಿ ಮತ್ತು ಲೂಸ್ ಪೌಡರ್ ಅಲ್ಲಿ ಡಿಫ್ರೆನ್ಸ್ ಕೇಳ್ತೀರಾ? ಅದು ನಿಮಗೆ ಲಾಂಗ್ ಸೆಂಟೆನ್ಸ್ ಅಲ್ಲಿ ಹೇಳಬೇಕಾಗ್ತದೆ ನನಗೆ. ಈಗ ನಾನು ಯೂಸ್ ಮಾಡ್ತಾ ಇರೋದು ಲೂಸ್ ಐ ಥಿಂಕ್ ನಿಮಗೆ ಯೂಸ್ಫುಲ್ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಸ್ವಲ್ಪ ಕ್ಯಾಚ್, ಗ್ರಿಪ್, ಸ್ವೆಟ್ಟನ್ನು ಜಾಸ್ತಿ ಇಟ್ಕೊಳ್ಳುತ್ತೆ. ಪೌಡರನ್ನು ಈ ಥರ ಯಾವತ್ತೂ ಕೂಡ ಸ್ಪ್ರೆಡ್ ಮಾಡಿ ಮತ್ತೆ ತಗೊಳ್ಬೇಕು. ನಾನು ಪೌಡರ್ ಅಪ್ಲಿಕೇಟ್ ಮಾಡೋದನ್ನು ನೀವು ನೋಡ್ಬೋದು, ಅಪ್ವರ್ಡ್ಸಲ್ಲಿಯೇ ಮಾಡ್ತಾ ಇದ್ದೇನೆ. ನಾನು ಯೂಸ್ ಮಾಡಿದ್ದು ಅಗೇನ್ ಮೆಬ್ಲಿನ್ ಫಿಟ್ ಮೀ ಅವ್ರದ್ದು ಶೇಡ್ 15 ಯೂಸ್ ಮಾಡಿದ್ದು. ಸೊ ಇದಕ್ಕೆ ಕೂಡ ಶೇಡ್ಸ್ ಉಂಟು. ನಾವು ನಿಮ್ಮನ್ನು ನೋಡದೆ ನಿಮಗೆ ಮೆಸೇಜ್ ಮಾಡಿದರೆ ನೀವು ನನಗೆ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನಿಮ್ಮ ಶೇಡ್ಸ್ಗಳು ಒಂದು ಅಂದಾಜು ಶೇಡ್ ನೀವು ಹೇಳಿದರೆ, ನಾನು ಹೇಗಿದ್ದೀನಿ ಅಂತ ಹೇಳಿದರೆ ನನಗೆ ಹೇಳ್ಬೋದು ಅಷ್ಟೇ ಬಿಟ್ಟು ಸರಿಯಾಗಿ ನಮಗೆ ನಿಮ್ಮನ್ನು ನೋಡದೇನೆ ಹೇಳಲಿಕ್ಕೆ ತುಂಬ ಕಷ್ಟ. ಲೂಸ್ ಪೌಡರನ್ನು ಈ ಥರ ತಗೊಂಡು ಯಾವುದು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಈಗ ಹುಡಾ ಬ್ಯೂಟಿ ಉಂಟು, ಮ್ಯಾಕ್ ಉಂಟು,
ನಿಮ್ಮ ಬಜೆಟ್ ಫ್ರೆಂಡ್ಲಿಗೆ ನಾನು ಇದೇ ಆಗ್ಬೋದು ಅಂತ ಹೇಳಿದ್ದೀನಿ. ಸೊ ನಾನೀಗ ಬ್ಲಷ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಇಷ್ಟೇ ಸಾಕು ನಿಮಗೆ ಅಂತ ಹೇಳಿದರೆ ಲಿಪ್ಸ್ಟಿಕ್ ಹಚ್ಚಿ ಐಲೈನರ್ ಏನಾದರೂ ಹಚ್ಚಿ ಹೋಗ್ಬೋದು. ನಾನೀಗ ನಿಮಗೆ ಬ್ಲಷ್ ಕೂಡ ಬೇಕಂತ ಹೇಳಿದರೆ ಈ ಥರ ಮೈಲ್ಡಾಗಿ ಯೂಸ್ ಮಾಡಲಿಕ್ಕೆ, ಇದು ಬಂದು ಫೇಸಸ್ ಕೆನಡಾನವ್ರದ್ದು. ಯಾವುದು ಕೂಡ ಯೂಸ್ ಮಾಡಿ. ಬ್ರಷಸ್ ಒಳ್ಳೇದು ತಗೊಳ್ಳಿ. ಆ್ಯಕ್ಚುಲಿ ನನಗೆ ಅಷ್ಟು ನಾನು ಬ್ಲಷ್ ಕಡಿಮೆನೇ ಯೂಸ್ ಮಾಡೋದು. ಸೊ ಬ್ಲಷ್ ನನಗೆ ಸಾಕು, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬ್ಲಷ್ ಬೇಕಾದರೆ ಮಾತ್ರ ಯೂಸ್ ಮಾಡಿ. ಸ್ವಲ್ಪ ಜನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಡಲ್ಲ. ನೆಕ್ಸ್ಟ್ ಬಂದು ಹೈಲೈಟರ್ ಕೂಡ ಸೇಮ್. ನೀವು ತುಂಬ ಬ್ರಷಸ್ಗಳನ್ನು ಎತ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಕಡಿಮೆ ಯಾವುದಾದ್ರೂ 2-3 ಬ್ರಷ್ ತೊಗೊಂಡು ಬಿಡಿ. ನಾವು ಅಲ್ಲಿ ಎಲ್ಲರ ವಸ್ತುವಿಗೂ ಬೇರೆ ಬೇರೆದು ತಗೊಂಡಿರ್ತೀವಿ, ಬಿಕಾಸ್ ನಮಗೆ ಅದು ಯೂಸ್ಫುಲ್ ಉಂಟು. ಪ್ರಾಡಕ್ಟ್ ಯಾವುದೇ ತಗೊಳ್ಳಿ ಈ ಥರ ಇದನ್ನು ಟ್ಯಾಪ್. ಸೊ ನಾನು ಈಗ ಐ ಶ್ಯಾಡೋ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಫಾರೆವರ್ 15 ಅವ್ರದ್ದು. ಬಟ್ ನೀವು ಕಡಿಮೆದೆ ತಗೊಳ್ಳಿ. ಇದು ಸಮಥಿಂಗ್ 3000 ಅಬವ್ ಆಗುತ್ತೆ, 3-4 ಹತ್ರ ಆಗುತ್ತೆ. ನಾನು ಜಸ್ಟ್ ನಿಮಗೆ ಕೈಯಲ್ಲಿಯೇ ತೋರಿಸ್ತಿದ್ದೀನಿ, ಬಿಕಾಸ್ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಬ್ರಷ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು. ಇದನ್ನು ನಾನು ಜಸ್ಟ್ ಗ್ಲಿಟರ್ ಹಾಕಿದ್ದೀನಿ ಅಂದ್ಕೊಳ್ಳೋಣ. ಅದಕ್ಕೇ ಒಂದು ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಪಿಂಕ್ ಬೇಕಂತ ಹೇಳಿದರೆ ಈ ಥರನೂ ಮಾಡ್ಕೊಳ್ಬೋದು. ನೋಡ್ಬೋದು ನೀವು, ನಾನು ಹರಡ್ತಾ ಇಲ್ಲ, ಅದನ್ನು ಇಷ್ಟಕ್ಕೇ ಮುಗಿಸ್ತಾ ಇದ್ದೀನಿ ಹೇಳಿ. ಓಕೆ, ಐಲೈನರ್ ಬಂದು ನಾನು ಫೇಸಸ್ ಕೆನಡಾನವ್ರದ್ದು ಯೂಸ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಕಡಿಮೆ ಐಲೈನರ್ ಹಾಕೋದು, ಬಿಕಾಸ್ ಅಂಡರ್ ಐಸ್ ಬ್ಲ್ಯಾಕ್ ಇರೋದ್ರಿಂದ ಮತ್ತು ಒಳಗೆ ಇರೋದ್ರಿಂದ ನಾನು ಯೂಸ್ ಮಾಡೋದು ಕಡಿಮೆ. ಆದರೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಈಗ ಮಿರರ್ ತುಂಬ ಚಿಕ್ಕದಾಯಿತು ನನಗೆ. ಸೊ ಇದು ಬಂದು ಫೇಸಸ್ ಕೆನಡಾದವ್ರದ್ದು. ಕಾಜಲ್ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಇಷ್ಟ ಇದ್ದವರು ಯೂಸ್ ಮಾಡಿ. ಬಟ್ ನನಗೆ ಅಂಡರ್ ಐಸ್ ಬ್ಲ್ಯಾಕ್ ಇರೋದ್ರಿಂದ ನಾನು ಕಾಜಲ್ ಯೂಸ್ ಮಾಡ್ತಾ ಇಲ್ಲ. ಅದನ್ನು ನೀವು ಕೂಡ ಅವಾಯ್ಡ್ ಮಾಡ್ಬೋದು, ಯಾರಿಗೆ ಅಂಡರ್ ಐಸ್ ಜಾಸ್ತಿ ಬ್ಲ್ಯಾಕ್ ಉಂಟು. ಐಲೈನರ್ ಆದರೂ ಯೂಸ್ ಮಾಡ್ಬೋದು. ಡೌನ್ ನೀವು ಯೂಸ್ ಮಾಡೋದ್ರಿಂದ ನಾವು AC ಹಾಲ್ ಮದುವೆಗೆ ಹೋಗೋದಕ್ಕೆ ಭಾರಿ ಕಷ್ಟ ಅಲ್ಲ, ಇಂಡಿಯನ್ ಫ್ಯಾಮಿಲೀಸ್. ಸೊ ನಮಗೆ ಸ್ವೆಟ್ ಆಗೋದು ಕೂಡ ಜಾಸ್ತಿ. ಇದು ಬಂದು ಮೆಬ್ಲಿನ್. ಅಗೇನ್ ಚೀಪ್ ಆ್ಯಂಡ್ ಬೆಸ್ಟ್. ಮೆಬ್ಲಿನ್ನೇ ಯೂಸ್ ಮಾಡಿದರೆ ಒಳ್ಳೆಯದು. ನಾನು ಮನೆಯ ಯೂಸ್ಗೆ ಅಂದರೆ ನನಗೆ ಹೊರಡಲಿಕ್ಕೆ ಯೂಸ್ ಮಾಡೋದು ಮೆಬ್ಲಿನ್ ಬ್ರ್ಯಾಂಡ್ಸೇ. ಕ್ಲೈಂಟಿಗೆ ಯೂಸ್ ಮಾಡೋದು ಬೇರೆ ಬೇರೆದಿರುತ್ತೆ, ಪಾಶ್ ಬ್ರ್ಯಾಂಡ್ಸ್ಗಳು. ಸೊ ನೆಕ್ಸ್ಟ್ ಬಂದು ಮಸ್ಕಾರ ಕೂಡ ಈ ಥರ ಪಂಪ್ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ಏರ್ ಹೋಗಿ ಕುತ್ಕೊಳ್ಳುತ್ತೆ. ಸೊ ಓಕೆ, ಎಷ್ಟು ಯೂಸ್ ಮಾಡಿದ್ದೀನಿ. ಅದ ನಂತರ ನಿಮಗೆ ಬೇಕಾದರೆ ಐಬ್ರೋ ಪೆನ್ಸಿಲ್ಸನ್ನು ಯೂಸ್ ಮಾಡ್ಬೋದು. ಐಬ್ರೋ ಜೆಲ್ಸ್ಗಳು ಬರ್ತದೆ ಈ ಥರ. ನನಗೆ ಅಷ್ಟು ಕ್ರೇಜ್ ಇಲ್ಲ, ಸೊ ನಾನು ಜಸ್ಟ್ ಬ್ರಷಿಂದನೇ ಅದನ್ನು ಕ್ಲೀನ್ ಮಾಡೋದು ಯಾವತ್ತೂ ಕೂಡ. ಸೊ ನಾನು ಪ್ರಾಡಕ್ಟ್ ತಾಗಿದ್ರೆ ಮಾತ್ರ ಒಂಚೂರು ಇದಕ್ಕೇ ಪ್ರಾಡಕ್ಟನ್ನು ಹಾಕಿ ಈ ಥರ ಬ್ರೌನ್ ಜೆಲ್ಸ್ಗಳು ಬರುತ್ತೆ, ಅದು ಯೂಸ್ ಮಾಡ್ತೀನಿ. ಬಟ್ ನನಗೆ ಪರ್ಸ್ನಲಿ ಐಬ್ರೋಸ್ ದೇವರು ಸ್ವಲ್ಪ ಒಳ್ಳೆಯದು ಕೊಟ್ಟಿದ್ದಾರೆ, ಅದರಿಂದ ನಾನು ಯೂಸ್ ಮಾಡಲ್ಲ. ಓಕೆ, ಸೊ ಇಷ್ಟು ಆಗಿದೆ. ಈಗ ಹೋಗೋಣ ಲಿಪ್ಸ್ಟಿಕ್ಕಿಗೆ. ನಾನು ಈಗ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಪಾರುಲ್ ಗರ್ಗ್ನವ್ರದ್ದು. ಹಾಗೆ ಬೇರೆ ಬೇರೆ ನಾನು ಆ್ಯಕ್ಚುಲಿ ಒಂದು ಲಿಪ್ಸ್ಟಿಕ್ ಯಾವತ್ತೂ ಕೂಡ ಯೂಸ್ ಮಾಡಿಲ್ಲ. ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಯೂಸ್ ಮಾಡೋದು ಜಾಸ್ತಿ. ಈಗ ಒಂದು ಲೈಟರ್ ಶೇಡಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ ಕೂಡ ಅಷ್ಟೇ ಸ್ವಲ್ಪ ಬ್ರ್ಯಾಂಡ್ಸ್ಗಳು ಈಗ ಈ ಥರ ಒಳ್ಳೆ ಬ್ರ್ಯಾಂಡ್ಸ್ಗಳು ತಗೊಳ್ಳೋದ್ರಿಂದ ನಿಮಗೆ ಕ್ರ್ಯಾಕ್ಸ್ ಎಲ್ಲ ಬರಲ್ಲ. ನೋಡ್ಬೋದು ನೀವು. ಇದರದ್ದು ಬೇಕಾದರೆ ನಾನು ಶೇರ್ ಹೇಳ್ತೀನಿ. ಇವರು ಕೂಡ ಒಂದು ಮೇಕಪ್ ಆರ್ಟಿಸ್ಟ್, ನೀವು ನೋಡಿರ್ಬೋದು ಇವ್ರದ್ದು ವಿಡಿಯೋಗಳು ಇನ್ಸ್ಟಾಗ್ರಾಮಲ್ಲಿ.
ಸೊ 0 to ಫೈರ್ ಲಿಲ್ಲಿ ಅಂತ ಹೇಳಿ ಒಳ್ಳೆದುಂಟು ಶೇಡ್. ಆ್ಯಕ್ಚುಲಿ ನಾನು ಇದು ಯೂಸ್ ಮಾಡಿಲ್ಲ ಯಾವತ್ತೂ ಕೂಡ, ಇಷ್ಟ ಆಯಿತು. ಸೊ ನಾನು ನೆಕ್ಸ್ಟ್ ತೊಗೊಳ್ತೀನಿ. ಇಲ್ಲಾಂದರೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಯೂಸ್ ಮಾಡೋದು ಜಾಸ್ತಿ ಕಷ್ಟ ಆಗ್ತದೆ ಯೂಸ್ ಮಾಡಲಿಕ್ಕೆ, ಗೊತ್ತಿಲ್ಲ ಲಿಪ್ಸ್ಟಿಕ್ಸ್ಗಳು ಅಂತ ಹೇಳಿದರೆ ಈ ಥರ ಲಿಪ್ ಲೈನರ್ಗಳು ಸಿಗ್ತವೆ, ಅದನ್ನು ಯೂಸ್ ಮಾಡಿ. ಇದು ಬಂದು ನೈಕಾ ಬ್ರ್ಯಾಂಡಿನವ್ರದ್ದು, ನನಗೆ ಹೆಸರು ನಂಬರ್ ಏನು ಕಾಣಿಸ್ತಾ ಇಲ್ಲ ಇದರಲ್ಲಿ. ಸೊ ನೈಕದ್ದು ಆಗ್ಬೋದಾ, ಇದು ಕೂಡ ಒಳ್ಳೆಯದುಂಟು. ನೆಕ್ಸ್ಟ್ ಬಂದು ನನಗೆ ಇಷ್ಟು ಸಾಕು, ಜಸ್ಟ್ ರೆಡಿ ಆದದ್ದು. ಒಂದು ವೇಳೆ ಸಿಂಪಲ್ ಮೇಕಪ್ ಲೈಕ್ ಆಫೀಸ್ ಲುಕ್, ಫಂಕ್ಷನಿಗೆ ಕೂಡ ಈ ಥರ ಹೋಗ್ಬೋದು. ಈಗ ಬಂದು ನಾನು ಮೇಕಪ್ ಫಿಕ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದು ನಾರ್ಮಲ್ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ, ಫೇಸಸ್ ಕೆನಡಾನವ್ರದ್ದು. ಇದು ನಾರ್ಮಲ್ ಲಿಕ್ವಿಡ್ ಫೇಸ್ ಲೈಕ್ ನಾರ್ಮಲ್ ಒನ್. ಹಾಗೆ ನಾವು ಬ್ರೈಡಲ್ಸ್ಗಳಿಗೆ ಯೂಸ್ ಮಾಡ್ತೀವಿ. ಅದು ಅದರಲ್ಲಿ ಆಲ್ಕೋಹಾಲ್ ಜಾಸ್ತಿ ಇರುತ್ತೆ, ಸೊ ಅದರಿಂದ ಅದು ತುಂಬ ಸ್ಟೇ ಆಗುತ್ತೆ. ಈಗ ನಿಮಗೆ ಯೂಸ್ ಮಾಡಲಿಕ್ಕೆ ಹೇಳೋದ್ರಿಂದ ನಾನು ಕಡಿಮೆದು ಯೂಸ್ ಮಾಡ್ತಾ ಇದ್ದೀನಿ. ಇದು ಫೇಸಸ್ ಕೆನಡಾನವ್ರದ್ದು, ನನಗೆ ಪ್ರೈಸ್ ಗೊತ್ತಿಲ್ಲ, 349, ಇದಕ್ಕೆ ಕಡಿಮೆ ಉಂಟು. ಹಾಗಂತ ಆಲ್ಕೋಹಾಲ್ ಇರೋದ್ರೆಲ್ಲ ನಿಮಗೆ 2000 ತನಕ ಈ ಥರ ಬಾಟಲ್, ಇಷ್ಟು ಚಿಕ್ಕ ಬಾಟಲ್ ಬರುತ್ತೆ ನಮಗೆ ಇರ್ಬೋದು. ಸೊ ಬಂದು ಲಿಪ್ಸ್ ಓಪನ್ ಇರ್ಬೋದು, ಐಸ್ ಯಾವತ್ತು ಕ್ಲೋಸ್ ಮಾಡ್ಕೊಳ್ಳಿ. ದೂರದಿಂದನೇ ಸ್ಪ್ರೇ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಟಚ್ ಮಾಡಲಿಕ್ಕೆ ಹೋಗಬೇಡಿ. ಫ್ಯಾನ್ ಇದ್ದರೆ ಫ್ಯಾನಿಂದ ಡ್ರೈ ಮಾಡಿ. ಈ ಥರ ಫ್ಯಾನ್ ನಾನು ಹೇಳಿದ್ದು, ಇದನ್ನು ಯೂಸ್ ಮಾಡ್ಬೋದು. ಸೊ ಗೈಸ್, ನಿಮಗೆ ಇಷ್ಟು ಸಾಕಾಗ್ತದೆ, ನೋಡ್ಬೋದು ನೀವು. ನಾನು ಝೂಮಲ್ಲಿ ತೋರಿಸ್ತೀನಿ ವಿಡಿಯೋ ಮಾಡಿ. ಇಷ್ಟು ಕ್ಲಿಯರ್ ಆಗಿ ಆರಾಮಾಗಿ ಸಾಕು ನಿಮಗೆ. ಹ್ಯಾಂಡಿಗೆ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡಿ, ಡ್ರೈ ಕಾಣಿಸುತ್ತೆ ಅಂತ ಹೇಳಿ, ಬೆಸ್ಟ್ ಅದೊಂದು. ಸೊ ಗೈಸ್, ನೀವು ನೋಡಿದ್ರಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ವಿಷಯದಲ್ಲಿ ಕೇಳಲಿಕ್ಕೆ ಇದ್ದರೆ ಕೇಳಿ, ಆನ್ಸರ್ ಮಾಡ್ತೀನಿ 100%. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.